ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಸ್ಯಾಮ್ಸಂಗ್ನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ಫೋನ್ ಸ್ಯಾಮ್ಸಂಗ್ A56 ಮತ್ತು A36. ಎರಡೂ ಸ್ಮಾರ್ಟ್ಫೋನ್ಗಳು ಸ್ಯಾಮ್ಸಂಗ್ನ ಫ್ಲಾಗ್ಶಿಪ್ ಫೋನ್ ಆಗಿದ್ದು ಎರಡೂ ಸೇಮ್ ಸ್ಪೆಕ್ ಸಿಗ್ತಾ ಇದೆ. ಈ ಫೋನಲ್ಲಿ ತುಂಬ ಫೀಚರ್ ಸಿಗ್ತಾ ಇದೆ, ಬನ್ನಿ ನೋಡೋಣ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ನಮ್ಮ ಚಾನಲ್ ನೇಮ್ನ ಚೇಂಜ್ ಮಾಡಿದ್ವಿ ಫ್ರಮ್ ಆರ್ಕಿಟೆಕ್ಟ್ 2.0 ಇಂದ ಟೆಕ್ ಪ್ರೋ ಕನ್ನಡಗೆ. ಈ ನೇಮ್ ಹೇಗನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ಎರಡು ಫೋನ್ಗಳನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ನಿಮಗೆ ಫೋನ್ ಸಿಗುತ್ತೆ. ಎರಡರಲ್ಲೂ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದರಲ್ಲಿ ಒಂದು ಸಿಮ್ ಎಜೆಕ್ಟರ್ ಟೂಲ್ ಇದೆ, ಯೂಸರ್ ಮ್ಯಾನ್ಯಲ್ ಮತ್ತು ಟೈಪ್ C to C ಕೇಬಲ್ ಸಿಗ್ತಾ ಇದೆ ಅಷ್ಟೇ. ಎರಡೂ ಬಾಕ್ಸಲ್ಲಿ ನಿಮಗೆ ಬೇರೇನೂ ಸಿಗೋದಿಲ್ಲ. ಇವುಗಳ ಬ್ಯಾಕ್ ಕವರ್ ಮತ್ತು ಚಾರ್ಜಿಂಗ್ ಅಡಾಪ್ಟರ್ನ ಸಪ್ರೇಟಾಗಿ ತೊಗೊಳ್ಬೇಕು. ಈಗ ಎರಡು ಫೋನ್ಗಳ ಬಗ್ಗೆ ಮಾತಾಡೋದಾದರೆ, ಎರಡೂ ಫೋನ್ಗಳು ತುಂಬ ಪ್ರೀಮಿಯಂ ಫೋನ್ ಆಗಿದ್ದಾವೆ, ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ. ಇವುಗಳ ಬ್ಯಾಕ್ನಲ್ಲಿ ಗ್ಲಾಸ್ ಫಿನಿಶಿಂಗ್ನ ಹೊಂದಿವೆ. ಇವುಗಳ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳುತ್ತೆ. ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಿ. ಈ ಫೋನ್ಗಳ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರ ಕ್ಯಾಮ್ರಾ ಮಾಡೆಲ್ ತುಂಬ ಚೆನ್ನಾಗಿದೆ, ವರ್ಟಿಕಲ್ ಆಗಿ ಇದೆ, 3 ಕ್ಯಾಮ್ರಾಗಳಿದೆ ಮತ್ತು ಒಂದು LED ಲೈಟ್ ಇದೆ. ಇವುಗಳ ಫ್ರೇಮ್ ಮ್ಯಾಟ್ ಫಿನಿಶಿಂಗ್ನ ಹೊಂದಿದೆ. ಇವುಗಳು ಗ್ರಿಪ್ ತುಂಬ ಚೆನ್ನಾಗಿದೆ, ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಇನ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ. ಸೈಡ್ ಬೈ ಸೈಡ್ ನೋಡೋದಾದರೆ ಈ ಫೋನ್ನ ಡಿಸೈನ್ S25 ಥರನೇ ಕಾಣುತ್ತೆ. ಸ್ಯಾಮ್ಸಂಗ್ A56 ಜಸ್ಟ್ 198 ಗ್ರಾಮ್ಸ್ ವೇಟ್ ಇದೆ ಮತ್ತು 7.4 mm ಥಿಕ್ನೆಸ್ನ ಹೊಂದಿದೆ. ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಜರ್ಸ್ ಕಡಿಮೆ ಇದೆ. ಸ್ಯಾಮ್ಸಂಗ್ A36 ಜಸ್ಟ್ 195 ಗ್ರಾಮ್ಸ್ ಇದೆ ಮತ್ತು 7.4 mm ಥಿಕ್ನೆಸ್ನ ಹೊಂದಿದೆ. ಇದರ ಫ್ರಂಟ್ನಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೇಸರ್ಸ್ ಕೂಡ ಕಡಿಮೆ ಇದೆ. ಎರಡೂ ಫೋನ್ಗಳು ತುಂಬ ಪ್ರೀಮಿಯಂ ಫೋನ್ ಆಗಿದೆ. ಸ್ಯಾಮ್ಸಂಗ್ A56 4 ಕಲರಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಆಸಮ್ ಓಲಿವ್. ಇನ್ನು ಉಳಿದ ಕಲರ್ ನೋಡೋದಾದರೆ ಆಸಮ್ ಪಿಂಕ್, ಆಸಮ್ ಗ್ರಾಫೈಟ್ ಮತ್ತು ಆಸಮ್ ಲೈಟ್ ಗ್ರೇ. ಈ 4 ಕಲರ್ಗಳು ತುಂಬ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಮತ್ತು ಸ್ಯಾಮ್ಸಂಗ್ನಲ್ಲಿ A36 3 ಕಲರಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಆಸಮ್ ವೈಟ್. ಇನ್ನು ಉಳಿದ ಕಲರ್ಗಳು ನೋಡೋದಾದರೆ ಆಸಮ್ ಲ್ಯಾವೆಂಡರ್, ಆಸಮ್ ಬ್ಲ್ಯಾಕ್. ಈ 3 ಕಲರ್ಗಳು ತುಂಬ ಚೆನ್ನಾಗಿದೆ. ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಎರಡೂ ಫೋನ್ಗಳ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ಸ್ ಇದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಏನೂ ಇಲ್ಲ ಮತ್ತು ಈ ಫೋನ್ನ ಮೇಲೆ ಸ್ಪೀಕರ್ ಇದೆ ಮತ್ತು ಮೈಕ್ರೋಫೋನ್ ಇದೆ. ಈ ಎರಡೂ ಫೋನ್ಗಳಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಇವುಗಳ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇವುಗಳ ಸೌಂಡ್ ನೀವೇ ಕೇಳಿ. ಇನ್ನು ಸೆಕ್ಯೂರಿಟಿ ಕಡೆ ಬಂದರೆ, ಎರಡೂ ಫೋನ್ಗಳಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ತುಂಬ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಇದೆ. ಇದು ತುಂಬ ಫಾಸ್ಟ್ ಆಗಿದೆ. ಈ ಫೋನಲ್ಲಿ IP67 ವಾಟರ್ ಆ್ಯಂಡ್ ಡಸ್ಟ್ ರೇಟಿಂಗ್ ಇದೆ. ಸ್ವಲ್ಪ ನೀರು ಬಿದ್ದರೂ ಏನಾಗೋದಿಲ್ಲ, ಆದರೆ ಇದನ್ನು ನೀರಲ್ಲಿ ಹಾಕಿ ಯೂಸ್ ಮಾಡಬೇಡಿ. ಇನ್ನು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ, ಸ್ಯಾಮ್ಸಂಗ್ A56 ಮತ್ತು ಸ್ಯಾಮ್ಸಂಗ್ A36ನಲ್ಲಿ 6.7 ಇಂಚಸ್ FHD+ ಸೂಪರ್ ಅಮೋಲ್ ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ನ ಹೊಂದಿದ್ದಾವೆ. ಸ್ಯಾಮ್ಸಂಗ್ A56ನಲ್ಲಿ 1900 ನಿಟ್ ಪೀಕ್ ಬ್ರೈಟ್ನೆಸ್ ಇದೆ ಮತ್ತು ತುಂಬ ಬ್ರೈಟ್ ಆಗಿದೆ. ಔಟ್ಡೋರ್ನಲ್ಲಿ ಚೆನ್ನಾಗಿ ಕಾಣುತ್ತೆ. ಮತ್ತು ಸ್ಯಾಮ್ಸಂಗ್ A36ನಲ್ಲಿ 1200 ನಿಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಇದು ಕೂಡ ಸ್ವಲ್ಪ ಬ್ರೈಟ್ ಆಗಿದೆ. ಔಟ್ಡೋರ್ನಲ್ಲಿ ಚೆನ್ನಾಗಿ ಕಾಣುತ್ತೆ. ಈ ಎರಡೂ ಡಿಸ್ಪ್ಲೇಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇವುಗಳ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇವುಗಳಲ್ಲಿ ಸ್ವಲ್ಪ ಯೂಟ್ಯೂಬ್ ಕಂಟೆಂಟ್ನ ನೋಡಿದ್ದೀನಿ. ಇದರ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಡೀಟೇಲ್ ಆಗಿ ಬರುತ್ತೆ, ಕಾಂಟ್ರಾಸ್ಟ್ ಶಾರ್ಪ್ ಆಗಿ ಬರುತ್ತೆ ಮತ್ತು ವಿಡಿಯೋ ಸ್ಯಾಮ್ಸಂಗ್ A56ನಲ್ಲಿ ವಾರ್ಮ್ ಕಲರ್ಸ್ ಆಗಿ ಬರುತ್ತೆ. ಸ್ಯಾಮ್ಸಂಗ್ A36ಅಲ್ಲಿ ಕೂಲ್ ಕಲರ್ಸ್ ಬರುತ್ತೆ. ಎರಡೂ ಫೋನ್ಗಳ ಕಲರ್ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ಡಿಸ್ಪ್ಲೇ ಇಷ್ಟ ಆಗುತ್ತೆ, ಯಾವುದೇ ಡೌಟ್ ಬೇಡ. ಈ ಎರಡೂ ಫೋನ್ಗಳು 3 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. 8GB RAM, 128GB ಸ್ಟೋರೇಜ್, 8GB RAM, 256GB ಸ್ಟೋರೇಜ್ ಮತ್ತು 12GB RAM, 256GB ಸ್ಟೋರೇಜಲ್ಲಿ ಸಿಗ್ತಾ ಇದೆ. ನಿಮಗೆ ಯಾವ ವೇರಿಯಂಟ್ ಬೇಕು ಅಂತ ಆ ವೇರಿಯಂಟೇ ತೊಗೊಳ್ಳಿ.
ಇವುಗಳ ಬ್ಯಾಟ್ರಿನ ನೋಡೋದಾದರೆ ಈ ಎರಡು ಫೋನ್ನಲ್ಲಿ 5000 mAh ಬ್ಯಾಟ್ರಿ ಇದೆ ಮತ್ತು 45 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇವುಗಳು ಫಾಸ್ಟಾಗಿ ಚಾರ್ಜ್ ಆಗುತ್ತೆ, 1 ಅವರಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಫುಲ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಸ್ಯಾಮ್ಸಂಗ್ A56ನಲ್ಲಿ ಎಕ್ಸಿನೋಸ್ 1580 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಸ್ವಲ್ಪ ಪವರ್ಫುಲ್ ಆಗಿದೆ ಮತ್ತು ಸ್ಯಾಮ್ಸಂಗ್ A36ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಕೂಡ ಸ್ವಲ್ಪ ಪವರ್ಫುಲ್ ಆಗಿದೆ. ಇವುಗಳಲ್ಲಿ LPDDR5X ರ್ಯಾಮ್ ಮತ್ತು UFS 2.0 ಸ್ಟೋರೇಜ್ ಸಿಗ್ತಾ ಇದೆ. ಇನ್ನು ಸ್ಯಾಮ್ಸಂಗ್ A56 ಕಡೆ ಬಂದೆ ಇದರಲ್ಲಿ 8 lakh ಪ್ಲಸ್ ಆಂಥಿತು ಸ್ಕೋರ್ ಇದೆ ಮತ್ತು 75% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗೋಲ್ಲ, ಆದರೆ ಸ್ವಲ್ಪ ಓವರ್ ಹೀಟ್ ಆಯಿತು ಅಂತ ನನಗೆ ಫೀಲ್ ಆಯಿತು. ಮತ್ತು BGMIನಲ್ಲಿ ಸ್ಮೂತ್ ಆಪ್ಷನಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ನ ಇಡ್ಬೋದು. ಗೇಮ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಿಲ್ಲ, ಲ್ಯಾಗ್ ಫೀಲ್ ಆಗಿಲ್ಲ. ಈ ಫೋನ್ನಲ್ಲಿ ಸ್ವಲ್ಪ ಹೆವಿ ಗೇಮ್ ಆಡ್ಬೋದು ಮತ್ತು ಸ್ಯಾಮ್ಸಂಗ್ A36ನಲ್ಲಿ 6 lakhs ಪ್ಲಸ್ ಆಂಥಿತು ಸ್ಕೋರ್ ಇದೆ ಮತ್ತು 89% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗೋಲ್ಲ ಮತ್ತು ಈ ಫೋನಲ್ಲಿ ಓವರ್ ಹೀಟ್ ಫೀಲ್ ಕೂಡ ಆಗೋದಿಲ್ಲ. ಈ ಎರಡೂ ಫೋನ್ಗಳಲ್ಲಿ ಹೆವಿ ಗೇಮ್ಸ್ಗೋಸ್ಕರ ಸ್ಯಾಮ್ಸಂಗ್ A56 ಚೆನ್ನಾಗಿದೆ. ಇನ್ನು ಕ್ಯಾಮ್ರಾ ಕಡೆ ಬಂದರೆ ಸ್ಯಾಮ್ಸಂಗ್ A56ನಲ್ಲಿ 50 MP OS ಮೇನ್ ಕ್ಯಾಮ್ರಾ ಇದೆ, ಎರಡನೇದು 12 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ ಮತ್ತು 5 MP ಮ್ಯಾಕ್ರೋ ಕ್ಯಾಮ್ರಾ ಸಿಗ್ತದೆ. ಈ ಫೋನ್ ತೆಗೆಯುವ ಫೋಟೋಸ್ ತುಂಬ ಚೆನ್ನಾಗಿ ಡೀಟೇಲ್ ಆಗಿ ಬರುತ್ತೆ. ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡ್ಬೋದು. ಫ್ರಂಟ್ನಲ್ಲಿ 12 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಇದರ ಕ್ವಾಲಿಟಿನೂ ಚೆನ್ನಾಗಿದೆ, ಕಲರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಈ ಫೋನ್ ಮೇನ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾಯಿಂದ 4K ವಿಡಿಯೋಸ್ನ 30 FPS ತೆಗಿಬೋದು. ವಿಡಿಯೋಸ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ, ಕಲರ್ಸ್ ವಾರ್ಮ್ ಆಗಿ ಕಾಣುತ್ತೆ. ಇದರಲ್ಲಿ 10x ಝೂಮ್ ಮಾಡ್ಬೋದು. ಜೊತೆಗೆ ಲೋ ಲೈಟ್ನಲ್ಲಿ ವಿಡಿಯೋಸ್ ಮತ್ತು ಫೋಟೋಸ್ ಚೆನ್ನಾಗಿ ಬರುತ್ತೆ ಮತ್ತು ಮೈಕ್ರೋ ಫೋಟೋಸ್ ಕೂಡ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಈ ಫೋನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು. ಮತ್ತು ಸ್ಯಾಮ್ಸಂಗ್ A36ನಲ್ಲಿ 50 MP OS ಮೇನ್ ಕ್ಯಾಮ್ರಾ ಇದೆ, ಎರಡನೇದು 18 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ ಮತ್ತು 5 MP ಮ್ಯಾಕ್ರೋ ಕ್ಯಾಮ್ರಾ ಸಿಗ್ತದೆ. ಈ ಫೋನ್ ತೆಗೆಯುವ ಫೋಟೋಸ್ ಪರವಾಗಿಲ್ಲ, ಡೀಸೆಂಟಾಗಿ ಬರುತ್ತೆ. ಆದರೆ ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡ್ಬೋದು ಮತ್ತು ಫ್ರಂಟಲ್ಲಿ 12 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಕ್ವಾಲಿಟಿ ಓಕೆ, ಪರವಾಗಿಲ್ಲ. ಕಲರ್ಸ್ ಚೆನ್ನಾಗಿ ಬರುತ್ತೆ. ಈ ಫೋನ್ ಮೇನ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾದಲ್ಲಿಂದನೂ 4K ವಿಡಿಯೋಸ್ನ 30 FPS ತೆಗಿಬೋದು. ವಿಡಿಯೋಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಕಾಣುತ್ತೆ. ಇದರಲ್ಲಿ 10x ಝೂಮ್ ಮಾಡ್ಬೋದು ಮತ್ತು ಲೋ ಲೈಟ್ನಲ್ಲಿ ವಿಡಿಯೋಸ್ ಮತ್ತು ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಇನ್ನು ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ ಈ ಫೋನ್ ಆಂಡ್ರಾಯ್ಡ್ 15 ಮತ್ತು One UI 7.0 ಬರುತ್ತೆ. ಈ ಫೋನ್ಗೆ 5 years OS ಅಪ್ಡೇಟ್ ಮತ್ತು 5 years ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ 5 years ಯೂಸ್ ಮಾಡ್ಬೋದು. ಈ UI ಯಾವುದೇ ಅನ್ನೆಸರಿ ಆಪ್ಸ್ ಬರೋದಿಲ್ಲ, ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಇವುಗಳ UI ಸ್ಮೂತಾಗಿ ವರ್ಕ್ ಆಗುತ್ತೆ. ಈ UI ನನಗೆ ಇಷ್ಟ ಆಯಿತು. ಜೊತೆಗೆ ಸ್ಯಾಮ್ಸಂಗ್ S25 ಅಲ್ಟ್ರಲ್ಲಿರೋ AI ಫೀಚರ್ಸ್ ಈ ಫೋನಲ್ಲಿ ಸ್ವಲ್ಪ ಸಿಗ್ತಾ ಇದೆ. ಇವುಗಳ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಅನಿಸುತ್ತೆ. ಇನ್ನು ಇವುಗಳ ಕನೆಕ್ಷನ್ ಕಡೆ ಬಂದರೆ ಇವುಗಳಲ್ಲಿ Wi-Fi 6 ಇದೆ, ಬ್ಲೂಟೂತ್ 5.4 ಇದೆ, ಡ್ಯುಯಲ್ ಬ್ಯಾಂಡ್ 4G ಸಪೋರ್ಟ್ ಇದೆ, NFC ಸಪೋರ್ಟ್ ಇದೆ. ಅವಶ್ಯಕತೆ ಇರೋ ಎಲ್ಲ ಕನೆಕ್ಟಿವಿಟಿ ಸಿಗ್ತಾ ಇದೆ. ಸೊ ಈ ಫೋನ್ಗಳು ಚೆನ್ನಾಗಿದೆ ಅನಿಸುತ್ತೆ ನನಗೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು 8GB ರ್ಯಾಮ್ 128GB ಸ್ಟೋರೇಜ್ ಪ್ರೈಸ್ಗೆ ನಿಮಗೆ 8GB ರ್ಯಾಮ್ 256GB ಸ್ಟೋರೇಜ್ ವೇರಿಯಂಟ್ ಫೋನು ಸಿಗ್ತಿದೆ. ಮತ್ತು 8GB ರ್ಯಾಮ್ 256GB ಸ್ಟೋರೇಜ್ಗೆ 12GB ರ್ಯಾಮ್ 256GB ಸ್ಟೋರೇಜ್ ವೇರಿಯಂಟ್ ಫೋನ್ ಸಿಗ್ತಾ ಇದೆ. ಈ ಆಫರ್ ಲಾಂಚಿಂಗ್ ಮತ್ತು ಲಿಮಿಟೆಡ್ ಆಫರ್ ಮಾತ್ರ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.